ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಸ್ ಕುಕಿಂಗ್ ಚಾನಲ್. ನಾನು ಸುನೀತಾ. ಋತುಮತಿಯಾದವರಿಗೆ, ಬಾಣಂತಿಯರಿಗೆ, ಪ್ರೆಗ್ನೆನ್ಸಿ ವುಮೆನ್ಸು, ವೀಕ್ ಆದವರಿಗೆ ಎಲ್ಲರಿಗೂ ಕೊಡಬಹುದಾದಂತಹ, ಎಲ್ಲರೂ ತಿನ್ನಬಹುದಾದಂತಹ ಅಂಟಿನ ಉಂಡೆ. ತುಂಬಾ ಒಳ್ಳೆಯ ರೆಸಿಪಿ ಅಂಟಿನ ಉಂಡೆ. ಅದನ್ನು ಯಾವ ರೀತಿಯಾಗಿ ಮಾಡೋದು, ಅದನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ಯಾರು ಸ್ಕಿಪ್ ಮಾಡದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಾನಿಲ್ಲಿ ಒಣ ಕೊಬ್ಬರಿಯನ್ನು ತೆಗೆದುಕೊಂಡಿದ್ದೀನಿ. 1 kg ಆಗುವಷ್ಟು ಒಣ ಕೊಬ್ಬರಿಯನ್ನು ತೆಗೆದುಕೊಂಡು ಅದನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಇವಾಗ ಇದನ್ನು ತುರಿತಾ ಇದ್ದೀನಿ. ನಿಮಗೆ ತುರಿಲಿಕ್ಕೆ ಆಗಲಿಲ್ಲ ಅಂದರೆ ಸಣ್ಣ ಸಣ್ಣ ಪೀಸ್ ಮಾಡಿ ಮಿಕ್ಸಿ ಜಾರಿಗೆ ಹಾಕಿ ನೀವು ಈ ಥರ ಪೌಡ್ರ್ ಮಾಡಿ ತೆಗೆದುಕೊಳ್ಬೇಕು. ನೋಡಿ, ನಾನಿವಾಗ 1 kg ಆಗುವಷ್ಟು ಒಣ ಕೊಬ್ಬರಿಯನ್ನು ಪೌಡ್ರ್ ಮಾಡಿ ತೆಗೆದುಕೊಂಡು ಇಟ್ಟಿದ್ದೀನಿ. ಇವಾಗ ಅರ್ಧ kg ಆಗುವಷ್ಟು ಒಣ ಉತ್ತತ್ತಿಯನ್ನು ತೆಗೆದುಕೊಂಡು ಮೊದಲೇ ನಾನು ಈ ಥರ ಕಲ್ಲಲ್ಲಿ ಕುಟ್ಬಿಟ್ಟು ಬೀಜವನ್ನು ನಾನು ತೆಗಿತಾ ಇದ್ದೀನಿ. ನೋಡಿ, ಈ ಥರ ನೀವು ಬೀಜವನ್ನು ತೆಗೆದು ಮತ್ತೆ ನಾವು ಕುಟ್ಬಿಟ್ಟು ಸಣ್ಣ ಸಣ್ಣ ಪೀಸ್ನಾಗಿ ಮಾಡಿದರೆ ನಾವು ಮಿಕ್ಸಿ ಜಾರ್ಗೆ ಹಾಕಲಿಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ. ನೋಡಿ, ಈ ಥರ ನಾನು ಪೀಸ್ ಮಾಡಿ ಎಲ್ಲ ಉತ್ತತ್ತಿಯನ್ನು ಮಾಡಿ ಇಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೀನಿ. ಸ್ವಲ್ಪ ಸ್ವಲ್ಪನಾಗಿ ನೀವು ಮಿಕ್ಸಿ ಜಾರ್ಗೆ ಹಾಕಬೇಕು. ಇದನ್ನು ಪೌಡ್ರ್ ಥರ ರುಬ್ಬಲಿಕ್ಕೆ ಹೋಗಬೇಡಿ. ಆನ್ ಆಫ್ ಮಾಡಿ ತರಿಯಾಗಿ ರುಬ್ಕೋಬೇಕು. ನೋಡಿ, ನಾನು ಇವಾಗ ತೋರಿಸ್ತಾ ಇದ್ದೀನಿ. ಈ ಥರ ರುಬ್ಬಿದರೆ ಸಾಕು. ಫುಲ್ ಡ್ರೈ ಆಗಿರುತ್ತೆ, ಹಾಗಾಗಿ ಬೇಗ ಜಿನಗಾಗುತ್ತೆ. ಮತ್ತು ಉಳಿದಂತಹ ಉತ್ತತ್ತಿಯನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಸೇರಿಸಿ ಗ್ರೈಂಡ್ ಮಾಡಿ ಇದಕ್ಕೆ ಹಾಕ್ತಿದ್ದೀನಿ. ಇದನ್ನೆಲ್ಲ ಮೊದಲೇ ನಾವು ರೆಡಿ ಮಾಡಿಟ್ಕೊಂಡ್ರೆ ಅಂಟಿನ ಉಂಡೆ ಕೊಬ್ಬರಿ ಖಾರ ಮಾಡಲಿಕ್ಕೆ ತುಂಬಾ ಈಸಿಯಾಗಿ ಬರುತ್ತೆ. ನಾನು ಯಾವ್ಯಾವ ಐಟಮ್ ರೆಡಿ ಮಾಡಿಟ್ಕೊಂಡಿದ್ದೀನಿ ಎಲ್ಲ ಇಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಮೊದಲೇ ರೆಡಿ ಮಾಡಿಟ್ಕೊಂಡ್ರೆ ತುಂಬಾ ಈಸಿ ಆಗುತ್ತೆ. 1 kg ಆಗುವಷ್ಟು ಒಣ ಕೊಬ್ಬರಿಯನ್ನು ತೆಗೆದುಕೊಂಡು ತುರಿದ್ಬಿಟ್ಟು ಇಟ್ಟಿದ್ದೀನಿ. ಹಾಗೆ ಅರ್ಧ kg ಆಗುವಷ್ಟು ಬೆಲ್ಲವನ್ನು ತೆಗೆದುಕೊಂಡು ಅದನ್ನು ಕೂಡ ಪುಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಅರ್ಧ kg ಆಗುವಷ್ಟು ಒಣ ಉತ್ತತ್ತಿಯನ್ನು ಪುಡಿ ಮಾಡಿ ಇಟ್ಟಿದ್ದೀನಿ. ಅದನ್ನು ಹೇಗೆ ಮಾಡಿದ್ದೀನಿ ಅಂತ ನಾನು ಮೊದಲೇ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇವಾಗ 2 ಟೇಬಲ್ ಸ್ಪೂನ್ ಆಗುವಷ್ಟು ಒಣ ಶುಂಠಿ ಪೌಡ್ರ್ ಮತ್ತು ಏಲಕ್ಕಿ ಪುಡಿಯನ್ನು ಕುಟ್ಟಿ ಪುಡಿ ಮಾಡಿ ಇಟ್ಟಿದ್ದೀನಿ. 300 ಗ್ರಾಮ್ನಷ್ಟು ತುಪ್ಪವನ್ನು ತೆಗೆದುಕೊಂಡಿದ್ದೀನಿ. 100 ಗ್ರಾಮ್ನಷ್ಟು ಬಾದಾಮಿ, 100 ಗ್ರಾಮ್ನಷ್ಟು ಗೋಡಂಬಿ, ಹಾಗೆ 100 ಗ್ರಾಮ್ನಷ್ಟು ಅಳವಿಯನ್ನು ತೆಗೆದುಕೊಂಡಿದ್ದೀನಿ. ಹಾಗೆ 50 ಗ್ರಾಮ್ನಷ್ಟು ಅಂಟನ್ನು ತೆಗೆದುಕೊಂಡಿದ್ದೀನಿ. ನಿಮಗೆ ಎಲ್ಲ ಸ್ಟೋರ್ನಲ್ಲಿ ಇದು ಸಿಗುತ್ತೆ. ಹಾಗೆ 100 ಗ್ರಾಮ್ನಷ್ಟು ದ್ರಾಕ್ಷಿಯನ್ನು ತೆಗೆದುಕೊಂಡಿದ್ದೀನಿ. ಒಣ ದ್ರಾಕ್ಷಿಯನ್ನು ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಹಾಗೆ 100 ಗ್ರಾಮ್ನಷ್ಟು ಪಿಸ್ತಾವನ್ನು ಇಲ್ಲಿ ತೆಗೆದುಕೊಂಡಿದ್ದೀನಿ. ಎಲ್ಲ ಐಟಮನ್ನು ನಾನು ಹುರಿಲಿಕ್ಕೆ ರೆಡಿ ಮಾಡಿ ಇಟ್ಟಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನನ್ನು ಇಟ್ಟಿದ್ದೀನಿ. ಅದಕ್ಕೆ ತುಪ್ಪವನ್ನು ಹಾಕ್ತಿದ್ದೀನಿ. ಗ್ಯಾಸನ್ನು ಲೋ ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ನೀವು ಎಲ್ಲ ಡ್ರೈ ಫ್ರೂಟ್ಸನ್ನು ಚೆನ್ನಾಗಿ ಹುರಿದ್ಕೊಳ್ಬೇಕು. ಇವಾಗ ನಾನು ತುಪ್ಪ ಸ್ವಲ್ಪ ಕಾದ್ಮೇಲೆ ಗೋಡಂಬಿ ಮತ್ತು ಬಾದಾಮಿಯನ್ನು ಹಾಕಿ ಇವಾಗ ನಿಧಾನ ಉರಿಯಲ್ಲಿ ಹುರಿತಾ ಇದ್ದೀನಿ. ಈ ಥರ ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಯಾವುದೇ ರೀತಿಯಾಗಿ ಪ್ರೋಟೀನ್ ಪೌಡರ್ ತರುವಂಥ ಅವಶ್ಯಕತೆಯೇ ಇರೋದಿಲ್ಲ. ಮಕ್ಕಳು ವೀಕ್ ಇದ್ದರೆ ಈ ಥರ ಒಂದು ಸಲ ಮಾಡಿಕೊಡಿ. ನೋಡಿ, ಈ ಥರ ಕಲರ್ ಬಂದಿದ್ದ ತಕ್ಷಣ ನಾನು ಪಕ್ಕಕ್ಕೆ ಒಂದು ಪರಾತವನ್ನು ಇಟ್ಕೊಂಡಿದ್ದೀನಿ. ಇದನ್ನು ಫ್ರೈ ಮಾಡಿದ ತಕ್ಷಣ ಎಲ್ಲ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಹಾಕ್ತಿದ್ದೀನಿ. ನೋಡಿ, ಈ ಥರ ನೀವು ಎಲ್ಲ ರೆಡಿಯಲ್ಲಿ ಇಟ್ಕೊಂಡು ಹುರಿತಾ ಇದ್ದರೆ ಬೇಗ ಆಗುತ್ತೆ. ಇವಾಗ ನಾನು ಮತ್ತೆ ತುಪ್ಪವನ್ನು ಹಾಕಿ ಪಿಸ್ತಾವನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದು ಸಾಲ್ಟೆಡ್ ಪಿಸ್ತಾ ಅಲ್ಲ, ಪ್ಲೇನ್ ಪಿಸ್ತಾ. ಇದು ಸ್ವೀಟಿಗೆ ಹಾಕುವಂಥ ಪಿಸ್ತಾ ಸಿಗುತ್ತೆ. ಅದನ್ನು ತೆಗೆದುಕೊಂಡು ಬಂದು ನೀವು ಮಾಡಬೇಕು. ಎಲ್ಲ ಡ್ರೈ ಫ್ರೂಟ್ಸನ್ನು ಲೋ ಫ್ಲೇಮಲ್ಲಿಟ್ಟು ನೀವು ಹುರಿತಾ ಬರಬೇಕು. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಿದ್ದಾರಲ್ಲ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಮರೆಯದೆ ಶೇರ್ ಮಾಡಿ. ಹಾಗೆ ಬಾಣಂತಿಯರಿಗೆ, ಋತುಮತಿಯಾದವರಿಗೆ, ಪ್ರೆಗ್ನೆಂಟ್ಸ್ ವುಮೆನ್ ಯಾರು ಬೇಕಾದರೂ ಅವರು ತಿನ್ಬೋದು. ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ. ಒಂದು 2 hours ನಾವು ಎಲ್ಲ ಐಟಮ್ಸನ್ನು ರೆಡಿ ಮಾಡಲಿಕ್ಕೆ ಆಗುತ್ತೆ. ಮಾಡಿಕೊಂಡು ಈ ಥರ ಡ್ರೈ ಫ್ರೂಟ್ಸನ್ನು ಮಾಡಿ ನೀವು ತಿಂಗಳುಗಟ್ಟಲೆ ಸ್ಟೋರ್ ಮಾಡಿ ನೀವು ತಿನ್ಬೋದು. ಭಾಳ ಸ್ಟ್ರಾಂಗ್ ಇದು. ನೋಡಿ, ಅಂಟನ್ನು ನಾನು ಎಣ್ಣೆಯಲ್ಲಿ ಹುರಿತಾ ಇದ್ದೀನಿ. ಈ ಥರ ಹೂವು ಅರಳ್ದಂಗೆ ಅರಳುತ್ತೆ. ಜಸ್ಟ್ ಒಂದು ಸಲ ಪ್ರೆಸ್ ಮಾಡಿದರೆ ಕ್ರಿಸ್ಪಿಯಾಗಿ ಬರುತ್ತೆ. ಆ ಥರ ನೋಡಿಕೊಂಡು ನೀವು ಹುರಿತಾ ಇರಬೇಕು. ಇವಾಗ ದ್ರಾಕ್ಷಿಯನ್ನು ಹಾಕಿ ನಾನು ಫ್ರೈ ಮಾಡ್ತಿದ್ದೀನಿ. ಅದು ಕೂಡ ಉಬ್ಬುತ್ತೆ ನೋಡಿ.
ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಅವೈಲೇಬಲ್ ಇದೆ ನೋಡಿ ಅದನ್ನೆಲ್ಲ ಹಾಕಿ ನೀವು ಹುರ್ಕೋಬೋದು. ಇದನ್ನೇ ಹಾಕಬೇಕಂತ ಏನಿಲ್ಲ. ನೀವು ಕಲ್ಲಂಗಡಿ ಬೀಜ, ವಾಲ್ನಟ್ಟು ಯಾವುದು ಬೇಕೋ ಅದನ್ನು ನೋಡಿ ನೀವು ಹಾಕ್ಬೋದು. ಡ್ರೈ ಫ್ರೂಟ್ಸ್ ಇಲ್ಲ ನಮಗೆ ಉತ್ತತ್ತಿ, ಬೆಲ್ಲ ಅಥವಾ ಕೊಬ್ಬರಿಯನ್ನು ನೀವು ಸೇರಿಸಾದರೂ ಸಿಂಪಲ್ಲಾಗಿ ನೀವು ಮಾಡ್ಕೋಬೋದು. ಎಲ್ಲ ಪದಾರ್ಥಗಳನ್ನು ನಾನು ತುಪ್ಪದಲ್ಲಿ ಹುರಿದು ಮಾಡ್ತಿದ್ದೀನಿ. ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಬೇಕು, ಮನೆಯೆಲ್ಲ ಘಮ ಘಮ ಅಂತ ಸುವಾಸನೆ ಬರುತ್ತೆ ನೋಡಿ. ಇವಾಗ ಉತ್ತತ್ತಿ ಹುರಿದ ತಕ್ಷಣ ಮತ್ತೆ ನಾನು ಸ್ವಲ್ಪ ತುಪ್ಪವನ್ನು ಹಾಕಿ ಕೊಬ್ಬರಿಯನ್ನು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಕೊಬ್ಬರಿಯನ್ನು ಹುರಿತಾ ಇದ್ದೀನಿ. ಮೊದಲೇ ನೀವು ಕೊಬ್ಬರಿಯನ್ನು ತಂದು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಮಾಡಬೇಕು. ನಿಮಗೆ ಒಂದು ವೇಳೆ ತುಪ್ಪ ಇಷ್ಟವಾಗಲಿಲ್ಲ ಅಂದರೆ ಡ್ರೈ ಫ್ರೂಟ್ಸನ್ನು ಸೇರಿಸಿ ಎಲ್ಲ ತೋರಿಸಿದ್ನಲ್ಲ ಎಲ್ಲ ಐಟಮನ್ನು ಸೇರಿಸಿ ನೀವು ಮಾಡ್ಕೋಬೋದು. ಹಾಗೆ ನಮ್ಮ ಚಾನಲಲ್ಲಿ ಅಳಿವಿ ಪಾಯಸ ರೆಸಿಪಿಯನ್ನು ಹಾಕಿದ್ದೀನಿ. ಅದನ್ನು ಯಾರು ಬೇಕೋ ಅವರು ನೋಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ. ಇವಾಗ ಎಲ್ಲ ಐಟಮನ್ನು ನಾನು ಹುರಿದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕಿದ್ದೀನಿ. ಇವಾಗ ಬೆಲ್ಲವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕ್ತಿದ್ದೀನಿ. ಅರ್ಧ kg ಬೆಲ್ಲವನ್ನು ನಾನು ಪುಡಿ ಮಾಡಿಬಿಟ್ಟು ತೆಗೆದುಕೊಳ್ತಿದ್ದೀನಿ. ಹಾಗೆ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿಗಾಗಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ಇದು ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಕುದೀತಾ ಇರಲಿ. ಇವಾಗ ಚೆನ್ನಾಗಿ ಎಲ್ಲ ಡ್ರೈ ಫ್ರೂಟ್ಸನ್ನು ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ಬೆಲ್ಲ ಜಾಸ್ತಿ ಬೇಕಾದರೆ ನೀವು ತೆಗೆದುಕೊಳ್ಬೋದು. ನಾನು ಉತ್ತತ್ತಿಯನ್ನು ಅರ್ಧ kg ಅಷ್ಟು ಹಾಕಿದ್ದೀನಲ್ಲ, ಅದು ತುಂಬಾ ಸ್ವೀಟ್ ಇರುತ್ತೆ. ಹಾಗಾಗಿ ಅರ್ಧ kg ಉತ್ತತ್ತಿ, ಅರ್ಧ kg ಅಷ್ಟು ಬೆಲ್ಲವನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಿಮಗೆ ಬೆಲ್ಲ ಬೇಡವಾದರೆ ನೀವು ಇಷ್ಟೇ ಮಾಡ್ಕೊಂಡಾದರೂ ಸ್ಟೋರ್ ಮಾಡಿಟ್ಟು ತಿನ್ಬೋದು. ನೀವು 1 kg 2 kg ಅಷ್ಟೇ ಮಾಡಬೇಕು. ಜಾಸ್ತಿ ಮಾಡಿದರೆ ನೀವು ತುಪ್ಪವನ್ನು ಹಾಕಿರ್ತೀರಲ್ಲ, ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡಲಿಕ್ಕೆ ಆಗೋದಿಲ್ಲ. ನೀವು 1 ತಿಂಗಳ ತನಕ ನೀವು ಸ್ಟೋರ್ ಮಾಡಿ ತಿನ್ಬೋದು. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ ನೋಡಿ. ಇದು ಅಂಟು ಹಾಗೆ ಇರುತ್ತೆ. ಅದನ್ನು ನೀವು ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಶುಂಠಿ ಮತ್ತು ಏಲಕ್ಕಿ ಪೌಡ್ರನ್ನು ಇದ್ರ ಮೇಲೆ ಹಾಕಿ ಒಂದು ಸಲ ಮಿಕ್ಸ್ ಮಾಡ್ತಿದ್ದೀನಿ. ಇದು ಒಂದೆಳೆ ಪಾಕ ಬರಬೇಕು. ಇವಾಗ ಟೆಸ್ಟ್ ಮಾಡಿ ತೋರಿಸ್ತಿದ್ದೀನಿ. ಒಂದು ಬಟ್ಲಲ್ಲಿ ನೀರನ್ನು ಹಾಕಿ ಈ ಬೆಲ್ಲವನ್ನು ಇದಕ್ಕೆ ಹಾಕಿದರೆ ಒಂದೇ ಹತ್ತಿರ ಇರಬೇಕು. ಜಸ್ಟ್ ಈ ಥರ ನಾವು ಮಾಡಿದರೆ ಉಂಡೆ ಥರ ಬರಬೇಕು ನೋಡಿ. ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾವು ಈ ಪ್ಲೇಟ್ಗೆ ಬೆಲ್ಲವನ್ನು ಹಾಕ್ತಿದ್ದೀನಿ. ನಿಮಗೆ ರೂಢಿ ಇದ್ದರೆ ಎಲ್ಲ ಬೆಲ್ಲವನ್ನು ಒಂದೇ ಸಲ ಹಾಕಿ ನೀವು ಕಟ್ಬೋದು. ನಿಮಗೆ ರೂಢಿ ಇಲ್ಲ ಅಂದರೆ ನೀವು ಸ್ವಲ್ಪ ಕೊಬ್ಬರಿಯನ್ನು ಹಾಕಿ ಸ್ವಲ್ಪ ಬೆಲ್ಲದ ಆಣವನ್ನು ಸೈಡಲ್ಲಿ ಹಾಕಿ ಸ್ವಲ್ಪ ಉಂಡೆಯನ್ನು ಕಟ್ಟಿ ಮತ್ತೆ ಆಣವನ್ನು ಲೈಟಾಗಿ ಬಿಸಿ ಮಾಡಿ ನೀವು ಕಟ್ಬೋದು. ಕೈ ತುಂಬ ಸುಡುತ್ತೆ. ಹಾಗಾಗಿ ನೀವು ಸ್ವಲ್ಪ ಕೊಬ್ಬರಿಯನ್ನು ಸೈಡಲ್ಲಿ ಹಾಕಿ ಬೆಲ್ಲದ ಆಣವನ್ನು ಹಾಕಿ ನೀವು ಕಟ್ಬೋದು. ನಿಮಗೆ ಉಂಡೆ ಬೇಡವಾದರೆ ಜಸ್ಟ್ ಬೆಲ್ಲವನ್ನು ಮಿಕ್ಸ್ ಮಾಡಿ ಆದರೂ ಹಾಗೆ ಇಡ್ಬೋದು ನೀವು ಸ್ಟೋರ್ ಮಾಡಿ ನೋಡಿ. ಇವಾಗ ನಾನು ಉಂಡೆ ಕಟ್ಟಿ ತೋರಿಸ್ತಾ ಇದ್ದೀನಿ. ಎಲ್ಲ ವೆರೈಟೀಸ್ ಐಟಮನ್ನು ನಾನು ತುಪ್ಪದಲ್ಲಿ ಹುರಿದು ಮಾಡ್ತಿದ್ದೀನಿ. ತುಂಬಾ ಬಿಸಿ ಇರುತ್ತೆ. ಕೈಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ನೀವು ಈ ಥರ ಉಂಡೆಯನ್ನು ಕಟ್ಬೋದು. ತುಂಬಾ ಸರಳ ವಿಧಾನದಲ್ಲಿ ನಾನು ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಅಂಟಿನ ಉಂಡೆ ಅಥವಾ ಕೊಬ್ಬರಿ ಖಾರ ನೀವು ಮನೆಯಲ್ಲಿ ಈಸಿಯಾಗಿ ಒಂದು ಸಲ ಮಾಡ್ಕೊಳ್ಳಿ. ಮನೆಯಲ್ಲಿ ಯಾರೆಲ್ಲ ಮಕ್ಕಳು ವೀಕ್ ಇರ್ತಾರೆ, ವಯಸ್ಕರರು, ವೃದ್ಧರು ಯಾರಾದರೂ ಈ ಅಂಟಿನ ಉಂಡೆಯನ್ನು ತಿನ್ಬೋದು. ತುಂಬಾ ಹೆಲ್ದಿಯಾಗಿ ಸ್ಟ್ರಾಂಗಾಗಿ ಬೆಳೀತಾರೆ. ನೀವು ಒಂದು ಸಲ ಮನೆಯಲ್ಲೇ ಟ್ರೈ ಮಾಡಿ ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ. ನಾನು ಇವಾಗ ಸ್ವಲ್ಪ ಕಟ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೆ ಹೊಸ ರೆಸಿಪಿಯೊಂದಿಗೆ ಭೇಟಿಯಾಗ್ತೀನಿ. ವಾಚಿಂಗ್ ಫಾರ್ ಮೈ ವಿಡಿಯೋಸ್. ಥ್ಯಾಂಕ್ ಯು.